ಈ ಸಿನಿಮಾಗೆ ಹೈಪ್ ಜೋರಾಗಿದೆ, ಎಕ್ಸ್ಪೆಕ್ಟೇಷನ್ಸ್ ಸ್ಕೈ ಹೈ ಇದೆ. ಆದರೆ ನಿಜವಾಗ್ಲೂ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಮೆಟೀರಿಯಲ್. ಬನ್ನಿ ಮಾತಾಡೋಣ. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಸಿನಿಮಾ ಲೆನಿನ್. ಫಸ್ಟ್ ಆಫ್ ಆಲ್, ಅಖಿಲ್ ಅಕ್ಕಿನೇನಿ ಅವರು ಒನ್ ಆಫ್ ಹಿಸ್ ಬೆಟರ್ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ. ಮಾಸ್ ಸೀನ್ಸ್ ಆಗಿರ್ಬೋದು, ಆಕ್ಷನ್ ಬ್ಲಾಕ್ಸ್ ಆಗಿರ್ಬೋದು, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಡೆಫಿನೆಟ್ಲಿ ಒಂದು ಬಿಗ್ ಪ್ಲಸ್ ಅಂತಾನೆ ಹೇಳ್ಬೋದು ಈ ಸಿನಿಮಾಗೆ. ಆ ರೂರಲ್ ಬ್ಯಾಕ್ ಡ್ರಾಪ್, ಮಹಾಭಾರತ ಇನ್ಸ್ಪೈರ್ಡ್ ಕಾನ್ಫ್ಲಿಕ್ಟ್ ಆಟ್ ಸ್ಕೇಲ್ ಅಂಡ್ ತಮನ್ ಅವರ ಬಿಜಿಎಮ್ಸ್ ಅಂತೂ ಸಿನಿಮಾನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದೆ. ಬಟ್ ಮೂವಿ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಈ ಮೂವಿಯ ಬಿಗ್ಗೆಸ್ಟ್ ಇಶ್ಯೂ ಬಂದು ಸ್ಕ್ರೀನ್ ಪ್ಲೇ. ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿನೇ ಇದೆ, ಆದರೆ ಅದರ ಎಕ್ಸಿಕ್ಯೂಷನ್ ಸ್ವಲ್ಪ ಅನ್ಈವನ್ ಅನ್ಸುತ್ತೆ. ಫಸ್ಟ್ ಹಾಫ್ ತುಂಬಾನೇ ಟೈಮ್ ತಗೊಂಡುತ್ತೆ ಒಂದು ಸ್ಟೋರಿನ ಬಿಲ್ಡ್ ಮಾಡೋದಕ್ಕೆ, ಮತ್ತು ಆ ರೊಮ್ಯಾನ್ಸ್ ಟ್ರ್ಯಾಕ್ ಕೂಡ ಅಷ್ಟೊಂದೇನು ಕ್ಲಿಕ್ ಆಗಲಿಲ್ಲ. ಬಟ್ ಟುವರ್ಡ್ಸ್ ದ ಪ್ರೀ ಇಂಟರ್ವಲ್ ಆ ಟ್ವಿಸ್ಟ್ ಏನಿದೆ ಅದರಿಂದ ಒಂದು ಒಳ್ಳೆ ಸ್ಟೇಜಿಗೆ ಬಂದು ನಿಂತ್ಕೊಂಡುತ್ತೆ ಸಿನಿಮಾ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಸ್ವಲ್ಪ ಪೇಸಿಯಾಗೇ ಇದೆ ಅಂತಾನೆ ಹೇಳ್ಬೋದು. ಬಟ್ ಈ ಸಿನಿಮಾದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಏನು ಅಂತಂದ್ರೆ ಸಾಂಗ್ಸ್. ಬೇಡದಿರೋ ಟೈಮಿಂಗ್ಸ್ ಅಲ್ಲಿ ಸಾಂಗ್ಸ್ ಬಂದು ಆ ನರೇಟಿವ್ನ ಸ್ವಲ್ಪ ಸ್ಲೋ ಮಾಡುತ್ತೆ. ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಲಿ ಎಸ್ಪೆಷಲಿ ಶಿವಾಜಿ ಮತ್ತು ಪ್ರಮೋದ್ ಅವರು ತುಂಬಾ ಸಾಲಿಡ್ ಪರ್ಫಾರ್ಮೆನ್ಸಸ್ ಡೆಲಿವರ್ ಮಾಡಿದ್ದಾರೆ. ಅಂಡ್ ಸೆಕೆಂಡ್ ಹಾಫ್ ಇವ್ರಿಗೋಸ್ಕರನೇ ಒಂದಷ್ಟು ಕೆಲವು ಎಂಗೇಜಿಂಗ್ ಮೂಮೆಂಟ್ಸ್ ಕೂಡ ಇದೆ. ಬಟ್ ಎಮೋಷನಲಿ ದ ಫಿಲ್ಮ್ ಡಸಂಟ್ ಹಿಟ್ ಆಸ್ ಹಾರ್ಡ್ ಆಸ್ ಇಟ್ ವಾಂಟ್ಸ್ ಟು ಬಿ. ಓವರ್ ಆಲ್ ಲೆನಿನ್ ಇಸ್ ಅ ಡೀಸೆಂಟ್ ಒನ್ ಟೈಮ್ ಥಿಯೇಟ್ರಿಕಲ್ ವಾಚ್. ಹೀಗೆ ಹೇಳ್ತಾ ನಾನು ಈ ರಿವ್ಯೂ ಮುಗಿಸ್ತೀನಿ. ಸಿನಿಮಾನ ಆದಷ್ಟು ಥಿಯೇಟರ್ ನೋಡಿ, ಪೈರಸಿ ಅವಾಯ್ಡ್ ಮಾಡಿ. ಸೈನಿಂಗ್ ಆಫ್, ಕನ್ನಡ ಫಿಲ್ಮ್ ಆನಲಿಸ್ಟ್ ಫ್ರಮ್ ಕರ್ನಾಟಕ ಫಾರ್ ದಿ ವರ್ಲ್ಡ್. ಥ್ಯಾಂಕ್ ಯು.